Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆದ ಅಪ್ಡೇಟ್ ರಿಗಾರ್ಡಿಂಗ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸೊ ಪ್ರೊಸೀಜರು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ಇನ್ ಡೀಟೇಲ್. ಸೊ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಈ ವಿಡಿಯೋವನ್ನು ನೋಡಿ ಕ್ಲಾರಿಫೈ ಆಗುತ್ತೆ. So let us start the video. And students, before starting, if you are new to our channel, subscribe the channel and also share these videos with your friends. So first let us see what is given. Medical, dental and Ayush UG NEET 2024 second round post allotment procedure. Andre seat allot ಆದಮೇಲೆ what is the procedure that you have to follow ಅನ್ನೋದನ್ನ ನೋಡೋಣ. Implication: choices before a candidate for medical, dental or Ayush courses. So students, ಇದು medical, dental ಅಥವಾ Ayush courses ಗೆ ಹೇಳಿದ್ದಾರೆ. Let us see what is given. There will be no choice to exercise to the candidates. So students, ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ನೋ ಚಾಯ್ಸ್. ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಚಾಯ್ಸಸ್ ಇರೋದಿಲ್ಲ. ನೋ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾವುದೇ ಚಾಯ್ಸಸ್ ಇರೋದಿಲ್ಲ. Candidates who have allotted seat in any discipline or requested are required to pay the prescribed fees if not paid and should compulsorily report to the allotted colleges. So students, ನೀವು ಫೀಸ್ ಪೇ ಮಾಡಿಲ್ಲ ಅಂತಂದರೆ, ಸೊ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಲಾಟೆಡ್ ಸೀಟ್ ಇನ್ ಎನಿ ಡಿಸಿಪ್ಲಿನ್ ಅಂದರೆ ನಿಮಗೆ ಯಾವುದೇ ಇದರಲ್ಲಿ ಸಿಕ್ಕಿದ್ರೇನೋ, ಮೆಡಿಕಲ್ ಆಗಿರ್ಬೋದು, ಡೆಂಟಲ್, ಆಯುಷ್ ಯಾವುದೇ ಕೋರ್ಸಲ್ಲಿ ನಿಮಗೆ ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದರೆ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ ಕಂಪಲ್ಸರಿ. If any candidate fails to report to the college after allotment of the seat in the second round, legal action will be initiated against such candidate in accordance with the law. So students, ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಅಗೇನ್ಸ್ಟು ಲೀಗಲ್ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದಟ್ ಲೀಗಲ್ ಆ್ಯಕ್ಷನ್ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ದೇರ್ ವಿಲ್ ಬಿ ಲೀಗಲ್ ಆ್ಯಕ್ಷನ್ ಎಗೇನ್ಸ್ಟ್ ಯು. ಸೊ ಯೂಶ್ವಲಾಗಿ ಏನು ಮಾಡ್ತಾರೆ ಅಂತಂದರೆ ಫೀಸನ್ನು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ. ನೀವೇನು ಫೀಸ್ ಕಟ್ಟಿದ್ದೀರೋ ಅದನ್ನು ಫೋರ್ಫಿಟ್ ಮಾಡ್ಕೊತಾರೆ, ಇಲ್ಲ ಪೆನಾಲ್ಟಿ ಪೇ ಮಾಡಬೇಕು ಅಂತ ಹೇಳ್ಬೋದು. ಇಲ್ಲ ಮ್ಯಾಕ್ಸಿಮಮ್ ಏನು ಲಾಸ್ಟ್ ಇಯರ್ ಅಂತಂದರೆ ಲೈಕ್ ಮಾಪಪ್ ರೌಂಡು, ನೆಕ್ಸ್ಟ್ ಸ್ಟೇ ವೇಕೆನ್ಸಿ ರೌಂಡಲ್ಲೆಲ್ಲ ಸೀಟ್ ಸಿಕ್ಕಿದಾದ್ಮೇಲೆ ಹೋಗಿಲ್ಲ ಅಂತಂದರೆ ನೆಕ್ಸ್ಟ್ ಇಯರು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ ಅನ್ನೋ ಥರ ಆ್ಯಕ್ಷನ್ಸ್ ತೊಗೊಂಡಿದ್ರು. ಸೊ ದಿಸ್ ಆರ್ ದ ಆ್ಯಕ್ಷನ್ಸ್. ಇದರಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಷನ್ ತೊಗೋಬೋದು. ಒಂದು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ, ಇಲ್ಲ ಫೀಸನ್ನು ಫೋರ್ಫಿಟ್ ಮಾಡ್ಕೊತಾರೆ, ಇಲ್ಲಾಂದರೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಲೈಕ್ ದಿಸ್ ಲೀಗಲ್ ಆ್ಯಕ್ಷನ್ಸ್ ವಿಲ್ ಬಿ ಟೇಕನ್ ಇಫ್ ಎನಿ ಕ್ಯಾಂಡಿಡೇಟ್ ಫೇಲ್ಸ್ ಟು ರಿಪೋರ್ಟ್ ಟು ದ ಕಾಲೇಜ್ ಆಫ್ಟರ್ ಅಲಾಟ್ಮೆಂಟ್. ಸೊ ನೆಕ್ಸ್ಟು ಕ್ಯಾಂಡಿಡೇಟ್ಸ್ who may not get medical seat can participate in the medical mop-up round as per instruction. ಸೊ ಸ್ಟೂಡೆಂಟ್ಸ್, ನೀವು ಸೆಕೆಂಡ್ ರೌಂಡಲ್ಲೂ ಸಿಕ್ಕಿಲ್ಲ ಅಂತಂದರೆ, ಫಸ್ಟ್ ರೌಂಡಲ್ಲೂ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲೂ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕ್ಯಾಂಡಿಡೇಟ್ಸ್ who may get dental seat can participate for medical mop-up but not for dental mop-up again. ಸೊ ಸ್ಟೂಡೆಂಟ್ಸ್, ನಿಮಗೆ ಡೆಂಟಲ್ ಸೀಟ್ ಸಿಕ್ಕಿದ್ರೆ ಮಾಪಪ್ ರೌಂಡು ಮೆಡಿಕಲ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. Candidates who may get Ayush seat can participate for medical mop-up but not for Ayush again. ಅಂದರೆ ನಿಮಗೆ ಆಯುಷ್ ಸೀಟೇ ಸಿಕ್ಕಿರುತ್ತೆ ಸೆಕೆಂಡ್ ರೌಂಡಲ್ಲಿ ಅಂತ ಅಂದ್ಕೊಳ್ಳಿ. ನೀವು ಮಾಪಪ್ ರೌಂಡಲ್ಲಿ ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ನಾಟ್ ಫಾರ್ ಆಯುಷ್. ನೆಕ್ಸ್ಟು ಯು ಜಿ ಸಿ ಇ ಟಿ 2024 ಸೆಕೆಂಡ್ ರೌಂಡ್ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಸೊ ಯು ಜಿ ಸಿ ಇ ಟಿ ಕ್ಯಾಂಡಿಡೇಟ್ಸ್ಗೆ implications: choices before a candidate for engineering, architecture, farm science, veterinary, yoga, naturopathy, BSc nursing. So ಈ ಎಲ್ಲ ಕೋರ್ಸಸ್ಗೂ candidates who may get allotted in second round will have 4 choices. Details will be hosted shortly on the KEA website. So students, KCET ಅಂದರೆ ಯು ಜಿ ಸಿ ಇ ಟಿ ಕ್ಯಾಂಡಿಡೇಟ್ಸ್ಗೆ ಚಾಯ್ಸಸ್ ಇರುತ್ತೆ. ನೀವು ಎಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದ್ದರೆ ನಿಮಗೆ ಚಾಯ್ಸಸ್ ಇರುತ್ತೆ 1, 2, 3, 4 ಅಂತ. ಅದನ್ನು ಲೇಟರ್ ಆನ್ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು engineering, architecture, farm science, veterinary, yoga, naturopathy, BSc nursing, etc. courses and medical, dental and Ayush courses. ಈ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಆಫ್ಟರ್ ಕಂಪ್ಲೀಷನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಆಲ್ ದಿ ಅನ್ಫಿಲ್ಡ್, surrendered, forfeited, cancelled, newly added seats if any will be offered in the second round. ಸೊ ಈ ಎಲ್ಲ ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಅವೈಲೇಬಲ್ ಇರುತ್ತೆ. Options entered by the candidates during first round will be displayed on the portal based on the choices selected in the first round. So
ಸೊ ಸ್ಟೂಡೆಂಟ್ಸ್ ನೀವು ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅದನ್ನೇ ಸೆಕೆಂಡ್ ರೌಂಡಲ್ಲೂ ಡಿಸ್ಪ್ಲೇ ಮಾಡ್ತಾರೆ ಬೇಸ್ಡ್ ಆನ್ ದ ಚಾಯ್ಸಸ್. ಅಂದರೆ ನೀವು ರೌಂಡ್ 1ಅಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಅಲಾಟ್ ಆಗಿರೋ ಕಾಲೇಜ್ಗಿಂತ ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಅಲಾಟೆಡ್ ಕಾಲೇಜ್ ಮಾತ್ರ ಡಿಲೀಟ್ ಆಗಿಬಿಟ್ಟು ಅದ್ರ ಮೇಲ್ಗಡೆ ಇರೋ ಆಪ್ಷನ್ಸು ಮತ್ತು ಅದ್ರ ಕೆಳಗಡೆ ಇರೋ ಆಪ್ಷನ್ಸು ಎಲ್ಲನೂ ಅವೈಲೇಬಲ್ ಇರುತ್ತೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಪ್ರಯಾರಿಟೈಸ್ ದೇರ್ ಆಪ್ಷನ್ಸ್, modify, delete, alter, reorder the options. Second round seat allotment will be conducted based on the final options submitted by the candidates and on the basis of merit. So second round ಅಲ್ಲಿ ಸ್ಟೂಡೆಂಟ್ಸ್ ನೀವು ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಕೋಬೋದು, ರೀಅರೇಂಜ್ ಏನು ಬೇಕಾದರೂ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ಟೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ. Candidates are advised to modify, reorder the options they want to select whether the seat shown in the seat matrix or not, only for the reason that consequential vacancies may arise during the allotment process. So students ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ candidates are advised to modify or reorder the option they want to select whether the seat shown in the seat matrix or not. ಸೊ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ ಸೆಕೆಂಡ್ ರೌಂಡ್ಗೆ. ಸೊ ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸಪೋಸ್ ಯಾವುದೋ ಒಂದು ಕಾಲೇಜ್ ನೇಮ್ ಇರೋದಿಲ್ಲ, ಅಂದರೆ ಆ ಕಾಲೇಜಲ್ಲಿ ಸೀಟ್ ಅವೈಲೇಬಲ್ ಇಲ್ಲ ಅಂತ ತೋರಿಸ್ಬೋದು. ಎಕ್ಸಾಂಪಲ್ BMC ಕಾಲೇಜಲ್ಲಿ ಸೀಟ್ ಅವೈಲಬಿಲಿಟಿ 0 ಅಂತ ತೋರಿಸ್ಬೋದು. ನೀವು ಆಪ್ಷನ್ ಎಂಟ್ರಿಯಲ್ಲಿ BMC ಮಾಡಿರ್ತೀರಾ. ಸೊ ಈಗ ಏನು ಅನ್ಕೊತೀರಾ, ಸೀಟ್ ಮ್ಯಾಟ್ರಿಕ್ಸಲ್ಲಿ BMC ಇಲ್ಲ, ಸೊ ಅದನ್ನು ಇಟ್ಕೊಳ್ಳೋ ಬದಲು ರಿಮೂವ್ ಮಾಡೋಣ ಅಂತ ರಿಮೂವ್ ಮಾಡ್ತೀರಾ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಡೋಂಟ್ ರಿಮೂವ್ ಲೈಕ್ ದಿಸ್. ಯಾಕೆ ಅಂತಂದರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಇದೆ ಆ ಕಾಲೇಜಸಲ್ಲಿ. ದೇರ್ ಫೋರ್ ನೀವು ಕಾಲೇಜಸ್ ಯಾವ್ದ್ಯಾವ್ದು ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಕೊಂಡಿದ್ದೀರೋ ಪ್ಲಸ್ ಆ ಕಾಲೇಜಲ್ಲಿ ನೀವು ಜಾಯಿನ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥ ಕಾಲೇಜಸನ್ನು ನೀವು ಡಿಲೀಟ್ ಮಾಡಬಾರ್ದು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ದೆನ್ ಅಡಿಷ್ನಲ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ಫಸ್ಟ್ ರೌಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್. ಸೊ ಚಾಯ್ಸ್ 2 ಯಾರೆಲ್ಲ ಮಾಡಿದ್ದೀರೋ ಅವರು ಇಂಪಾರ್ಟೆಂಟ್ ಆದ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅವ್ರಿಗೆ. The choice 2 candidates are participating by holding a seat allotted in the first round. If any seat is allotted to them in this round, their first round seat gets added to the seat matrix immediately and is offered to the next eligible candidate in the order of merit and priority of options. So students, ಇದೆ ಇಂಪಾರ್ಟೆಂಟ್ ಆದ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ನಾವೇನು ಹೇಳ್ತೀವಿ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಕಿಮ್ಸ್ ಅಂದ್ಕೊಳ್ಳಿ, ಕಿಮ್ಸ್ ಅಲಾಟ್ ಆಗಿರುತ್ತೆ. ಸೊ ನೀವು ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರ ಕೌನ್ಸ್ಲಿಂಗಲ್ಲಿ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೆಟರ್ ಆಪ್ಷನ್ ಸಿಕ್ಕಿರುತ್ತೆ, ನಿಮಗೆ BMC ಅಲಾಟ್ ಆಗುತ್ತೆ ಅಂದ್ಕೊಳ್ಳಿ. ಸೊ BMC ಅಲಾಟ್ ಆಗುತ್ತೆ. ಸೊ ಕಿಮ್ಸ್ ಹಾಸ್ಪಿಟಲ್ ಕ್ಯಾನ್ಸಲ್ ಆಗುತ್ತೆ. ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗಿ ಆ ಸೀಟ್ ಇವಾಗ ಅವೈಲೇಬಲ್ ಏನಿದೆ ಅದು ಬಂದುಬಿಟ್ಟು ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಅಲಾಟ್ ಮಾಡಿರ್ತಾರೆ. ಬಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದು ತೋರಿಸಿರಲ್ಲ, ಈ ಸೀಟ್ ಬಂದುಬಿಟ್ಟು ಅವೈಲೇಬಲ್ ಇದೆ ಅಂತ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಿರಲ್ಲ. ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಟೋಮ್ಯಾಟಿಕ್ಕಾಗಿ ಅಲಾಟ್ ಆಗಿರೋದ್ರಿಂದ ಆ ಸೀಟು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಕ್ಯಾಂಡಿಡೇಟು ಯಾರು ಆ ಕಾಲೇಜನ್ನು ಆ್ಯಡ್ ಮಾಡ್ಕೊಂಡಿರ್ತಾರೋ ಆಪ್ಷನ್ ಎಂಟ್ರಿಯಲ್ಲಿ ಅವ್ರಿಗೆ ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿಬಿಟ್ಟು ಅದ್ರಲ್ಲಿ ಸೀಟ್ ಇಲ್ಲ ಅಂತ ಆ ಕಾಲೇಜ್ನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಯಾರ್ದೆಲ್ಲ ಕ್ಯಾನ್ಸಲ್ ಆಗುತ್ತೋ ಅದನ್ನು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ರೌಂಡ್ವರೆಗೂ ತೊಗೊಂಬರೋದಿಲ್ಲ. ಸೊ ಅಲ್ಲೇ ಅಲಾಟ್ ಮಾಡ್ತಾರೆ. ಸೊ ದಟ್ ಈಸ್ ವೈ ಡೋಂಟ್ ಡಿಲೀಟ್ ದ ಕಾಲೇಜ್ ಇಫ್ ಯು ವಾಂಟ್ ಸೀಟ್ ಇನ್ ದಟ್ ಪರ್ಟಿಕ್ಯುಲರ್ ಕಾಲೇಜ್. While modifying the order of options or deleting the options, adding the new option in case of new college or course added to the seat matrix, candidates are advised to give only such options that are better than his or her allotted seat. If the modified or added options gets allotted, they lose their old seat. If none of the seats are available, then the candidate's earlier seat will be retained. ಸೊ ಸ್ಟೂಡೆಂಟ್ಸ್ ಯಾವುದಾದ್ರೂ ಹೊಸ ಕಾಲೇಜಸ್ ಅವೈಲೇಬಲ್ ಇದ್ದರೆ ಸೊ ಆ ಕಾಲೇಜ್ ಸಹ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಗಮನ ನಿಮ್ಗೆ ಏನಿರಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಒಂದು ಸೀಟ್ ಅಲಾಟ್ ಆಗಿದೆ. ಸೊ ಇವಾಗ ನೀವು ಹೊಸ ಕಾಲೇಜ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ನೀವು ಬೆಟರ್ ಆಪ್ಷನ್ ಅಂದ್ಕೊಂಡ್ರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅದಲ್ಲಿ ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿದ್ರೆ ನಿಮಗೆ ಆಲ್ರೆಡಿ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗಿ ಈಗ ಹೊಸದಾಗಿ ಆ್ಯಡ್ ಮಾಡಿರೋ ಕಾಲೇಜ್ಗೆ ನೀವು ಹೋಗಬೇಕಾಗುತ್ತೆ. For choice 2 candidates, the seat allotted in the first round will be considered as the last option. The choice 2 candidate should be very careful while submitting the options. One should understand the seat allotted in the first round will become the last option. It means all the higher options saved by the candidate will be treated as option for the next allotment. So students,
ಇದ್ರ ಬಗ್ಗೆ ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಬೆಳಗ್ಗೆ ಅಷ್ಟೇ. ಸೊ ಒಂದ್ಸರಿ ನೀವು ಅದನ್ನು ನೋಡ್ಕೋಬೋದು. ಆಲ್ ದ ಹೈಯರ್ ಆರ್ಡರ್ ಆಪ್ಷನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಫಾರ್ ದ ಎಂಟ್ರಿ ಆಫ್ ಆಪ್ಷನ್ಸ್. ಇಫ್ ಎನಿ ಕ್ಯಾಂಡಿಡೇಟ್ ಈಸ್ ಇಂಟೆಂಡಿಂಗ್ ಟು ರಿಟೇನ್ ದ ಸೇಮ್ ಸೀಟ್ ವಿಚ್ ಇಸ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, ದೆನ್ ಹಿ ಹ್ಯಾಸ್ ಟು ಡಿಲೀಟ್ ಆಲ್ ದ. ಸೊ ಈ 2 ಪಾಯಿಂಟ್ ಬಗ್ಗೆ ಎಕ್ಸಾಂಪಲ್ ಜೊತೆ ನಿಮಗೆ ಒಂದು ಡೀಟೇಲ್ ಆದ ವಿಡಿಯೋ ಬೆಳಗ್ಗೆ ಅಷ್ಟೇ ಮಾಡಿದ್ದೀನಿ. ಸೊ ಅದನ್ನು ನೋಡಿಕೊಂಡ್ರೆ ನಿಮಗೆ ಕರೆಕ್ಟಾದ ಐಡಿಯಾ ಸಿಗುತ್ತೆ ಅಬೌಟ್ ದಿಸ್ 2 ಪಾಯಿಂಟ್ಸ್. ಸೊ ದಿಸ್ ಇಸ್ ದ ಡೀಟೇಲ್ ನೋಟಿಫಿಕೇಷನ್ ವಿಚ್ ಇಸ್ ಗಿವನ್. ಸೊ ಸ್ಟೂಡೆಂಟ್ಸ್ ಒಂದ್ಸರಿ ಬೇಕಾದರೆ ನೋಡ್ಕೊಳ್ಳಿ ನೋಟಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ಅದ್ರ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಮತ್ತೆ ನೀವು ಅದೇ ಡೌಟನ್ನು ರಿಪೀಟ್ ಮಾಡ್ತಾನೇ ಇರ್ತೀರಾ, ನನಗೆ ಡೆಂಟಲ್ ಸಿಕ್ಕಿದೆ ಅದು ಹೋಗ್ಬೋದಾ ಇದು ಹೋಗ್ಬೋದಾ ಅನ್ನೋ ಥರ. ಸೊ ನೀವು ನೋಟಿಫಿಕೇಷನ್ ಕರೆಕ್ಟಾಗಿ ನೋಡಿಲ್ಲ ಅಂತಂದರೆ, ಇಲ್ಲ ಈ ವಿಡಿಯೋ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ 101 ಡೌಟ್ಸ್ ಬಂದೇ ಬರುತ್ತೆ. ಸೊ ರಿಪೀಟೆಡಾಗಿ ಸೇಮ್ ಕ್ವೆಶನ್ಸು ಕೇಳ್ತಾನೇ ಇರ್ತೀರಾ, ನಂಗೆ ಡೆಂಟಲ್ ಸಿಕ್ಕಿದೆ ಅದು ತೊಗೋಬೋದಾ ಇದು ತೊಗೋಬೋದಾ ಅದು ತೊಗೋಬೋದಾ ಅಂತ ಕ್ವೆಶನ್ಸು ಕೇಳ್ತಾನೆ ಇರ್ತೀರಾ. ಸೊ ದಟ್ ಈಸ್ ವೈ ಬೆಟರ್ ಯು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆರ್ ಯು ಲಿಸನ್ ಟು ದ ವಿಡಿಯೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಎಲ್ಲೋ ಒಂದು ಕಡೆ ನೀವು ಕುತ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ರಿಪೀಟೆಡಾಗಿ ಸೇಮ್ ಕ್ವೆಶನ್ಸು ಕೇಳ್ತಾನೆ ಇದ್ದರೆ ಸೊ ದೆರ್ ಇಸ್ no point in making the video. So I hope students it is very clear to you now. So I'll meet you in the next video students. All the very best.